ಮೂಡ ಹಗರಣದ ಬಗ್ಗೆ ಸಂಪುಟ ಸಭೆಯಲ್ಲೂ ಚರ್ಚೆಯಾಗಿದೆ. 50-50 ಅನುಪಾತದ ಅಡಿ ಸೈಟ್ ಪಡೆದವರ ಬಗ್ಗೆ ಚರ್ಚೆ. ಮೂಡ ಹಗರಣ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಬಿಜೆಪಿ ಹೋರಾಟದ ಹಾದಿಯನ್ನು ತುಳಿದಿದೆ. ಈ ನಡುವೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ ಈ ವಿಚಾರ. ಬಿಜೆಪಿ ಜೆಡಿಎಸ್ನವರು ಉಪಯೋಗ ಪಡೆದಿಲ್ವೇ ಈ ಪ್ರಶ್ನೆ ಎದ್ದಿದೆ. ಚರ್ಚೆಯ ಸಂದರ್ಭದಲ್ಲಿ ನಮ್ಮ ಮೇಲೆ ಮಾತ್ರ ಯಾಕೆ ಮುಗಿಬೀಳ್ತಾ ಇದ್ದಾರೆ? ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರ ವಿಚಾರವನ್ನು ಹೊರಗೆ ಹಾಕಿ ಎಂದಿರುವ ಸಿಎಂ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ, ಅವ್ಯವಹಾರ ಆಗಿದೆ, ಹಗರಣ ನಡೆದಿದೆ. ಇದರ ಜವಾಬ್ದಾರಿಯನ್ನ, ಇದರ ಹೊಣೆಯನ್ನ ಸಿಎಂ ಅವರೇ ಹೊತ್ಕೊಳ್ಬೇಕು. ಅವರು ರಾಜೀನಾಮೆಯನ್ನ ಕೊಡಬೇಕು. ಈ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹಪಡಿಸಿ ಹೋರಾಟವನ್ನ ಮಾಡ್ತಾ ಇದೆ. ಈ ನಡುವೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಬಿಜೆಪಿಯವರು ಜೆಡಿಎಸ್ನವರೆಲ್ಲ ಸೇರ್ಕೊಂಡು ನಮ್ಮ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರಲ್ಲ, ಅವರನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕು. ಇದರಿಂದ ಅವರೇನು ಉಪಯೋಗ ಪಡ್ಕೊಂಡಿಲ್ವಾ? ಅದನ್ನು ಕೂಡ ಹೊರತೆಗೆಯುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ಲೀಡರ್ಸ್ಗೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ.